ಅಯೋಧ್ಯೆ ದೇಣಿಗೆ ಹಣದಲ್ಲಿ ಎಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಹಗರಣ ಆಗಿದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಈಗಾಗಲೇ ಅದಕ್ಕೆ ಎಸ್ಐಟಿ ರಚನೆ ಆಗಿದೆ, ಇನ್ನೂ ಸರಿಯಾದಂತ ವರದಿ ಬಂದಿಲ್ಲ. ಇದರ ಬೆನ್ನಲ್ಲೇ ಈಗ ಬದ್ರಿನಾಥಲ್ಲೂ ಕೂಡ ಹುಂಡಿ ಲೂಟಿಯಾಗಿದೆ. ಬದ್ರಿನಾಥ ಹುಂಡಿ ಕಳವು ಆರೋಪ ಪ್ರಕರಣ ಈಗ ಉತ್ತರಾಖಂಡದ ಪ್ರಸಿದ್ಧ ಬದ್ರಿನಾಥ ದೇವಸ್ಥಾನ ಇದು. ದೇಗುಲದ ಹುಂಡಿ ಕಳವಾಗಿದೆ. ಈ ಆರೋಪದ ಬಗ್ಗೆ ಈಗ ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ತನಿಖೆಗೆ 4 ಸದಸ್ಯರನ್ನ ಈಗ ರಚನೆ ಮಾಡಲಾಗಿದೆ. ಬಿಕೆಟಿಸಿ ರಚನೆ ಮಾಡಿರುವಂಥದ್ದು. ತನಿಖಾ ಸಮಿತಿಯಿಂದ 18 ಪುಟದ ವರದಿ ಕೂಡ ಈಗ ಸಲ್ಲಿಕೆ ಆಗಿದೆ. ಲೂಟಿ ಆಗಿರೋದು ನಿಜ ಅಂತ ಹೇಳಿ ತನಿಖೆಯಲ್ಲಿ ಉಲ್ಲೇಖ ಕೂಡ ಆಗಿದೆ. ಹೀಗೆ ಮೊದಲನೇದಾಗಿ ಅಯೋಧ್ಯೆಯಲ್ಲಿ ಏನೆಲ್ಲ ಆಯಿತು ಅಥವಾ ಈಗಲೂ ಕೂಡ ಸರಿಯಾದಂತಹ ಒಂದು ವರದಿ ಬರಲಿಲ್ಲ. ಎಸ್ಐಟಿ ಅವರು ತನಿಖೆ ನಡೆಸ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಈಗ ಉತ್ತರಾಖಂಡದಲ್ಲಿ ಬಹಳ ಪ್ರಸಿದ್ಧವಾದಂತಹ ಬದ್ರಿನಾಥ್ ದೇವಾಲಯ, ಈ ದೇಗುಲದಲ್ಲೂ ಕೂಡ ಹುಂಡಿ ಕಳವಾಗಿತ್ತು ಅನ್ನುವಂಥ ಆರೋಪ. ಹಾಗಾಗಿ ಈಗ ಎಸ್ಐಟಿ ತನಿಖೆಯಲ್ಲಿ ಎಲ್ಲವೂ ಕೂಡ ಸತ್ಯ ಹೊರಗೆ ಬರ್ತಾ ಇದೆ. ಇದಕ್ಕಂತ ಹೇಳಿ ಒಂದು ವಿಶೇಷವಾದಂತಹ ಸಮಿತಿ ರಚನೆ ಆಗಿತ್ತು. ಈಗ ಈ ತನಿಖಾ ಸಮಿತಿಯಿಂದ 18 ಪುಟದ ವರದಿ ಸಲ್ಲಿಕೆ ಆಗಿದೆ. ಈ ವರದಿಯಲ್ಲಿ ಲೂಟಿಯಾಗಿರುವುದು ಸತ್ಯ, ನಿಜ ಅಂತ ಹೇಳಿ ಈಗ ಉಲ್ಲೇಖ ಆಗಿದೆ. ಹಾಗಾಗಿ ಇದರಲ್ಲಿ ಈ ಒಂದು ಲೂಟಿಯಲ್ಲಿ ಅಥವಾ ಈ ಒಂದು ಹಗರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅಥವಾ ಏನೆಲ್ಲ ಆಗಿದೆ, ಇದರ ಹಿಂದೆ ಯಾರ ಕೈವಾಡ ಇದೆ ಅನ್ನುವಂಥದ್ದು ಬಹಳ ಯಕ್ಷ ಪ್ರಶ್ನೆ. ಈಗಾಗಲೇ ಈಗ ಎಸ್ಐಟಿ ವರದಿಯಲ್ಲಿ ಉಲ್ಲೇಖ ಆಗ್ತಾ ಇದೆ. ಬದ್ರಿನಾಥ್ ದೇವಸ್ಥಾನ ಅಂತಂದ್ರೆ ಎಲ್ಲರೂ ಕೂಡ ಬಹುಶಃ ಕೇಳಿರ್ತೀರಾ. ಉತ್ತರಾಖಂಡ ಇದ್ರೂ ಕೂಡ ಅದಕ್ಕೆ ಅದರದ್ದೇ ಆದಂಥ ಒಂದು ಇತಿಹಾಸ ಇದೆ. ಎಸ್ಐಟಿ ವರದಿಯಲ್ಲಿ ಸ್ಫೋಟಕ ಮಾಹಿತಿ ಈಗ ಬಹಿರಂಗ ಆಗ್ತಾ ಇದೆ. ಒಂದಲ್ಲ ಎರಡಲ್ಲ ಹಲವು ಬಾರಿ ಹುಂಡಿ ಕಳ್ಳತನ ಆಗಿದೆ. ದೇಗುಲದ ಕಾಣಿಕೆ ಮಾತ್ರವಲ್ಲ, ಇತರೆ ವಸ್ತುಗಳು ಕೂಡ ಗುಳುಂ ಮಾಡಿದ್ದಾರಂತೆ. ಹಲವು ಬಾರಿ ಕಳ್ಳತನದ ಬಗ್ಗೆ ವರದಿಯಲ್ಲಿ ಉಲ್ಲೇಖ ಆಗಿದೆ. ಕಳ್ಳತನ ಮಾಡಿರೋದು ಸಿಸಿಟಿವಿಗಳಲ್ಲಿ ಪತ್ತೆಯಾಗಿದೆ ಅಂತ ಹೇಳಿ ಈಗ ಈ ಒಂದು ವರದಿಯಲ್ಲಿ ಉಲ್ಲೇಖ ಆಗಿದೆ. ಕಾಣಿಕೆ ಎಣಿಕೆ ಕೊಠಡಿಯಲ್ಲಿ ಸಿಸಿಟಿವಿ ಹಾಕಿ ಅಂತ ಈಗ ಎಸ್ಐಟಿ ಅವರು ಹೇಳ್ತಾ ಇರುವಂಥದ್ದು. ಪ್ರಕರಣದಲ್ಲಿ ಭಾಗಿ ಯಾರೆಲ್ಲ ಆಗಿದ್ದಾರೋ ಅಂಥವರ ವಿರುದ್ಧ ಕ್ರಮ ಆಗತ್ತೆ ಅಂತ ಹೇಳಿ ಸೂಚನೆ ಕೂಡ ಕೊಟ್ಟಿದ್ದಾರೆ. ಉತ್ತರಾಖಂಡ ಸರ್ಕಾರದಿಂದ ಬಿಕೆಟಿಸಿ ಸಿಇಒಗೆ ಈಗ ಸೂಚನೆ ಕೊಡಲಾಗಿದೆ. ಹೀಗೆ ಮೊದಲನೇದಾಗಿ ಈ ಒಂದು ಹುಂಡಿ ಎಣಿಕೆ ಕಾರ್ಯ ಏನಿರುತ್ತೆ ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಸಿಬ್ಬಂದಿನೇ ಇದೆಲ್ಲವೂ ಕೂಡ ಮಾಡ್ತಾರೆ. ಅಲ್ಲಿ ಚಿನ್ನ ಬರ್ಬೋದು, ಬೆಳ್ಳಿ, ಹಣ ಎಲ್ಲವೂ ಕೂಡ ದೇಣಿಗೆ ರೂಪದಲ್ಲಿ ಭಕ್ತರು ಅರ್ಪಿಸಿ ಹೋಗ್ತಾರೆ. ಅದರಲ್ಲೂ ಕೂಡ ಎಣಿಕೆ ಕಾರ್ಯವೂ ಕೂಡ ನಡೆಯುತ್ತೆ. ಹಾಗಾಗಿ ಅಲ್ಲಿರುವಂತಹ ಸಿಬ್ಬಂದಿನೇ ಅದರಲ್ಲಿ ಭಾಗಿಯಾಗಿರ್ತಾರೆ. ಇಲ್ಲೂ ಕೂಡ ಹಲವು ಬಾರಿ ಹುಂಡಿ ಕಳವಾಗಿರುವಂಥದ್ದು ಸತ್ಯ. ಹಾಗಾಗಿ ಇಲ್ಲಿ ಸಿಸಿಟಿವಿ ಹಾಕಲೇಬೇಕು, ಕ್ಯಾಮೆರಾಗಳನ್ನು ಹಾಕಿ ಅಂತ ಹೇಳಿ ಈಗ ಉತ್ತರಾಖಂಡ ಸರ್ಕಾರದಿಂದ ಸೂಚನೆ ಕೂಡ ಕೊಡಲಾಗಿದೆ. ಜೊತೆಗೆ ಒಂದಲ್ಲ ಎರಡಲ್ಲ ಹಲವು ಬಾರಿ ಈ ಒಂದು ದೇವಸ್ಥಾನದಲ್ಲಿ, ಬದ್ರಿನಾಥ್ ದೇವಸ್ಥಾನದಲ್ಲಿ ಹುಂಡಿ ಕಳವಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎಸ್ಐಟಿ ವಿಶೇಷವಾದಂತಹ ತನಿಖೆಯಲ್ಲಿ ವರದಿ ಸಲ್ಲಿಕೆ ಮಾಡಿದೆ. ಆ ವರದಿಯಲ್ಲಿ ಎಲ್ಲವೂ ಕೂಡ ಉಲ್ಲೇಖ ಆಗಿದೆ. ಹಾಗಾಗಿ ಭಕ್ತರು ಏನೆಲ್ಲ ದೇಣಿಗೆ ಕೊಟ್ಟಿದ್ರು, ಅದರಲ್ಲಿ ಹಣ ಇರ್ಬೋದು ಅಥವಾ ಚಿನ್ನ, ಬೆಳ್ಳಿ, ಬಂಗಾರ ಇದೆಲ್ಲವೂ ಕೂಡ ಕೊಟ್ಟಿರ್ತಾರೆ. ಅವ್ರ ಕೈಲಿ ಏನೇನಾಗುತ್ತೋ ಅದೆಲ್ಲವೂ ಕೂಡ ಬದ್ರಿನಾಥ್ ದೇವಸ್ಥಾನಕ್ಕೂ ಕೂಡ ಅರ್ಪಿಸಿ ಹೋಗಿರ್ತಾರೆ. ಜೊತೆಗೆ ಇಲ್ಲಿ ಬಂದು ಅತಿ ಹೆಚ್ಚಾಗಿ ಹರಕೆಗಳನ್ನು ಹೊತ್ಕೊಳ್ಳೋದು, ಅದಾದ ನಂತರ ಬಂದು ಹರಕೆ ತೀರಿಸೋದು ಇದೆಲ್ಲವೂ ಕೂಡ ಜಾಸ್ತಿ ಆಗುತ್ತೆ. ಬದ್ರಿನಾಥದಲ್ಲೂ ಕೂಡ ಬಹಳ ಪ್ರಸಿದ್ಧವಾದಂತಹ ದೇವಸ್ಥಾನ, ಅದಕ್ಕೆ ಅದರದ್ದೇ ಆದಂಥ ಒಂದು ಇತಿಹಾಸ ಇದೆ, ಮಹತ್ವ ಇದೆ. ಹಾಗಾಗಿ ಅತಿ ಹೆಚ್ಚಾಗಿ ಜನ ಹೋಗ್ತಾರೆ ಇಲ್ಲಿ. ಹೀಗೆ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲೇ ಇಂಥ ಒಂದು ಕಳವು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಈಗ ಅಯೋಧ್ಯೆಯಲ್ಲಿ ಏನೆಲ್ಲ ಆಯಿತು, ರಾಮ ಮಂದಿರದಲ್ಲಿ ಏನು ಅಂತದ್ದು ಗೊತ್ತಿರೋಂಥ ವಿಚಾರ. ಅದರಲ್ಲಂತೂ ಒಂದಲ್ಲ ಎರಡಲ್ಲ ಕೋಟಿ ದೇಣಿಗೆ ಹಣ ಎಲ್ಲವೂ ಕೂಡ ಗುಳುಂ ಮಾಡಿದ್ದಾರೆ. ಅದರಲ್ಲೂ ಕೂಡ ಬ್ಯಾಂಕ್ ಸಿಬ್ಬಂದಿ ಜಾಯ್ನ್ ಆಗಿರುವಂಥದ್ದು ಅಥವಾ ಬೇರೆ ಬೇರೆ ಅಲ್ಲಿರುವಂಥ ಸಿಬ್ಬಂದಿಗಳೇ ಇನ್ವಾಲ್ವ್ ಆಗಿರುವಂಥದ್ದು ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಇದೀಗ ಬದ್ರಿನಾಥ್ ದೇವಸ್ಥಾನದಲ್ಲೂ ಕೂಡ ಇದೇ ರೀತಿಯಾದಂಥ ಘಟನೆ. ಹೀಗೆ ಇದೀಗ ಅಯೋಧ್ಯೆ ದೇಣಿಗೆ ಕಳುವಾಯಿತು. ಅದಾದ ನಂತರ ಈಗ ಬದ್ರಿನಾಥದಲ್ಲೂ ಕೂಡ ಹಲವು ಬಾರಿ ಹುಂಡಿ ಕಳುವಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.